ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ನನಗೆ 10 ಆಫ್ ಸೋರ್ಸ್ ಬಂದಿದೆ. ಫಸ್ಟ್ ಕಾರ್ಡೇ 10 ಆಫ್ ಸೋರ್ಸ್ ಅಂದರೆ ಬಿಗ್ ಎಂಡಿಂಗ್ ಅಂತ ಹೇಳ್ತೀನಿ. ಆಲ್ರೆಡಿ ಸಪ್ರೆಷನ್ ಆಗಿದೆ ನಿಮ್ಮದು, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಇವಾಗ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಭಯ ಆಗ್ತಾ ಇದೆ, ಆಂಗ್ಸೈಟಿ ತೋರಿಸ್ತಾ ಇದೆ, ಏನೋ ಒಂದು ಪ್ಯಾರನೋಯಾದಲ್ಲಿದ್ದೀರಾ ನೀವು. ಏನಾಗಿದೆ ನನಗೆ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಡಿಪ್ರೆಷನ್ ಅಂತ ಹೇಳ್ತಾ ಇದೆ, ಡೌಟ್ಸ್ ಹೇಳ್ತಾ ಇದೆ, ಟ್ರಬಲ್. ಯಾರಿಗೂ ನೀವು ಹೇಳ್ತೀರಾ ನಿಮ್ಮ ಜೊತೆ ಇರೋಕ್ಕಾಗಲ್ಲ ನನಗೆ, ತುಂಬ ಸುಳ್ಳು ಹೇಳ್ತೀರಾ ನೀವು ಅಂತ, ಅಥವಾ ಅದರ್ ಪರ್ಸನ್ ನಿಮಗೆ ಹೇಳ್ಬೋದು. ಇಷ್ಟು ಸುಳ್ಳುಗಳ ನಡುವೆ ಇದು ಟೂ ಮಚ್ ಆಯಿತು, ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ. ನೀವು ಯು ಆರ್ ವೇಟಿಂಗ್ ಫಾರ್ ಚೇಂಜ್ ಅಂತ ಹೇಳುತ್ತೆ ಕಾರ್ಡು ಇನ್ ಯುವರ್ ಲೈಫ್. ಸೊ ರೀಡಿಂಗ್ ಫಾಸ್ಟ್ ಆದರೆ ನೀವು ರಿವೈಟ್ ಮಾಡ್ಕೋಬೋದು, ರಿಪೀಟ್ ನೋಡ್ಬೋದು ಅಂತ ಹೇಳ್ತೀನಿ ನಾನು. 10 ಆಫ್ ಸೋರ್ಸ್ ಡಿವೋರ್ಸ್, ಸಪ್ರೇಷನ್, ಬ್ರೇಕಪ್ ಅಂತ ಹೇಳ್ತೀನಿ ನಾನು. ಕೆಲವರಿಗೆ ಆಲ್ರೆಡಿ ಆಗಿರ್ಬೋದು, ಕೆಲವ್ರಿಗೆ ಆಗ್ಬೋದು. ಪೇಷನ್ಸ್ ಇಸ್ ಎ ಕೀ. ನಿಮಗೆ ಆ ವ್ಯಕ್ತಿಯಿಂದ ದೂರ ಆಗೋದು ಇಷ್ಟ ಇಲ್ಲ ಅಂದರೆ ಸುಮ್ಮನಿರಿ ಅಂತಲೇ ಕಾರ್ಡ್ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಬಂಡೆನ್ಸ್, ಬ್ರೇಕಪ್ ಆದಮೇಲೆ ನಿಮ್ಗೊಂದು ಬಂಡೆನ್ಸ್ ಇದೆ, ಗುಡ್ ಥಿಂಗ್ಸ್ ಕಮ್ಸ್ ಟು ಯು ಅಂತ ಹೇಳುತ್ತೆ. ಇಟ್ಸ್ ಲೈಕ್ ಫೇವರೇಬಲ್ ಸೈಕಲ್ ಅಂತ ಹೇಳ್ತೀವಿ. ವೀಲ್ ಆಫ್ ಫಾರ್ಚೂನ್ನ ನಿಮಗೆ ಒಳ್ಳೇದು ಮಾಡುವಂಥ ಒಂದು ಚಕ್ರ ಅಂತ ಕರಿತೀವಿ. ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗುಡ್ ಥಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಂತೋಷ, ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಕಾರ್ಡ್ ಹೇಳುತ್ತೆ. ತುಂಬ ಎಂಜಾಯಿಂಗ್ ಲೈಫ್ ಅಂತ ಹೇಳ್ತೀನಿ. ವೀಲ್ ಆಫ್ ಫಾರ್ಚೂನ್ ಮೀನ್ಸ್ ಲೈಕ್ ರೀಸೆಂಟ್ಲಿ ಮದುವೆ ಆಗಿದೆ, 4 ದಿನ ಆಯಿತು, 5 ದಿನ ಆಯಿತು ಕೆಲವರಿಗೆ, ಅದು ಕೂಡ ಕಾರ್ಡಲ್ಲಿ ಗೊತ್ತಾಗ್ತಾ ಇದೆ. ಮ್ಯಾರಿಡ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಕೆಲವರು. ಎಲ್ಲ ಚೆನ್ನಾಗಿದೆ, ಎಲ್ಲ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ ನಿಮಗೂ, ಅಥವಾ ನೀವು ಮುಂಚೆ ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಅವರಾಗಿರ್ಬೋದು, ಅದರ್ ಪರ್ಸನ್, ಅವರು ಎಂಜಾಯ್ ಮಾಡ್ತಾ ಇರ್ಬೋದು ಅವ್ರ ಲೈಫಲ್ಲಿ. ಥರ್ಡ್ ಕಾರ್ಡ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಸ್ಪಿರಿಚುವಲ್ ಹೀಲಿಂಗ್ ಅಂತ ಹೇಳುತ್ತೆ. ಸೊ ನಿಮ್ಮ ಆ್ಯಕ್ಷನ್ಸ್ ಜಾಸ್ತಿ ದೇವ್ರ ಕಡೆ, ಮಂತ್ರ ಕಡೆ, ಮ್ಯಾನಿಫೆಸ್ಟೇಷನ್ ಕಡೆ ಇದೆ ಅಂತ ಹೇಳ್ಬೋದು. ಬಿಲೀವ್ ಇನ್ ಗಾಡ್ ಆ್ಯಂಡ್ ಗುಡ್ ಥಿಂಗ್ಸ್ ಅಂತ ಹೇಳುತ್ತೆ. ಗಾಡ್ ಮೇಕ್ಸ್ ಎವ್ರಿಥಿಂಗ್ ಓಕೆ ಅಂತ ನೀವು ನಂಬ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಲಿಸನಿಂಗ್ ಟು ಯುವರ್ ಇನ್ನರ್ ವಾಯ್ಸ್ ಅಂತ ಹೇಳುತ್ತೆ. ಸೊ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದೀರಾ ಅಂತ ಕೂಡ ನಾವು ಕರಿಬೋದು. ಫೋರ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವರು ಕೆಲಸದ ಕಡೆ, ವರ್ಕ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ದುಡ್ಡಿನ ಕಡೆ, ಸ್ಪೆಷಲಿ ಪೆಂಟಿಕಲ್ಸ್ ಕಡೆ. ಪೆಂಟಿಕಲ್ಸ್ ಅಂದರೆ ದುಡ್ಡು, ಹಣ, ಮನಿ. ಸೊ ಐಡಿಯಾಸ್, ಹೇಗೆ ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ಬೋದು, ಹೇಗೆ ನಾನು ಸಂಪಾದನೆ ಮಾಡ್ಕೊಳ್ಬೋದು, ಪಾರ್ಟ್ ಟೈಮ್ ಜಾಬ್, ಫುಲ್ ಟೈಮ್ ಜಾಬ್, ಆ ಥರ ಹುಡುಕ್ತಾ ಇದ್ದೀರಾ ನೀವು ಅಥವಾ ಅದರ್ ಪರ್ಸನ್ ಅಂತ ಹೇಳ್ತಾ ಇದೆ ಕಾರ್ಡು. ಫಿಫ್ತ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ಕೆಲವರು ವಾಕಿಂಗ್ ಅವೇ ಫ್ರಮ್ ದಿ ಸಿಚುವೇಶನ್ಸ್. ಅದು ಏನು ಜಗಳ ಆಗ್ತಾ ಇದೆ, ಅದು ಏನು ಸಿಚುವೇಶನ್ ಇದೆ, ಕಾಂಪ್ಲಿಕೇಟೆಡ್ ಸಿಚುವೇಶನ್ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ನೀವು ಟ್ರೈ ಮಾಡಲ್ಲ, ಅದರಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಲ್ರೆಡಿ ದೂರ ಹೋಗಿದ್ದೀರಾ. ಅವಾಯ್ಡೆನ್ಸ್ ಕಾಣಿಸ್ತಾ ಇದೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ನೀವು ಅದರ್ ಪರ್ಸನ್ನ ಅವಾಯ್ಡ್ ಮಾಡ್ತಾ ಇದ್ರೆ, ಇಗ್ನೋರ್ ಮಾಡ್ತಾ ಇದ್ದೀರೋ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು 8 ಆಫ್ ಕಪ್ಸ್ ಇರೋದ್ರಿಂದ. 6th ಕಾರ್ಡ್ ನನಗೆ ಕಿಂಗ್ ಆಫ್ ಸೋರ್ಸ್ ಬಂದಿದೆ. ಕಿಂಗ್ ಆಫ್ ಸೋರ್ಸ್ ಗೋಲ್ ಓರಿಯೆಂಟೆಡ್ ಕಾರ್ಡ್ ಅಂತ ಹೇಳ್ತೀವಿ. ಅವ್ರಿಗೆ ಜಾಸ್ತಿ ಲವ್ ಲೈಫ್, ರಿಲೇಷನ್ಶಿಪ್ ಅಥವಾ ಫ್ಯಾಮಿಲಿ ಕಡೆ ಗಮನ ಇರಲ್ಲ. ಅವರು ಏನು ಗೋಲ್ನ ಅಚೀವ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಸೊ ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ ಅವ್ರಿಗೆ. ಆ ಥರ ವ್ಯಕ್ತಿ ನೀವಿದ್ದೀರೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು. ಸೊ ಎಲ್ಲನೂ ವಿತ್ ಲಾಜಿಕ್ ಥಿಂಕ್ ಮಾಡ್ತಾರೆ, ಲಾಜಿಕ್ ಇಲ್ಲದೆ ಏನೂ ಥಿಂಕ್ ಮಾಡಲ್ಲ ಅವರು, ಎಲ್ಲದಕ್ಕೂ ಲಾಜಿಕ್ ಕೇಳ್ತಾರೆ. ಬಟ್ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಗೆ ಎಕ್ಸ್ಪ್ಲನೇಷನ್ ಅಥವಾ ಲಾಜಿಕ್, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿದೆ. ತುಂಬ ಕಷ್ಟ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ. ಎಲ್ಲ ಸಿಚುವೇಶನ್ಗೂ ಅಥವಾ ಎಲ್ಲ ಜಗಳಕ್ಕೂ ಲಾಜಿಕ್ ಅನ್ನೋದು ಇರೋದೇ ಇಲ್ಲ. ಹೇಗೆ ನಾವು ಕಾಮಿಡಿಗೆ ಲಾಜಿಕ್ ಹುಡುಕಬಾರ್ದು ಅಂತ ಹೇಳ್ತೀವಿ, ಹಾಗೆ ಲೈಫ್ಗೂ ಅಥವಾ ರಿಲೇಷನ್ಶಿಪ್ಗೂ ಲಾಜಿಕ್ ಹುಡುಕಬಾರ್ದು ಅಂತ ಹೇಳ್ತೀನಿ. ನಿಮಗೆ ಒಬ್ಬ ವ್ಯಕ್ತಿ ಇಷ್ಟ ಅಥವಾ ಅವ್ರನ್ನ ನೀವು ತುಂಬ ಪ್ರೀತಿಸ್ತೀರಾ ಅಂದರೆ ಅನ್ಕಂಡೀಷ್ನಲ್ ಲವ್ ಇರಬೇಕು. ಅದಕ್ಕೆ ಯಾವುದೇ ಲಾಜಿಕ್ ಅಥವಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂತ ಹೇಳ್ತೀನಿ. 7th ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ವಾಂಡ್ಸ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಅಂತ ಹೇಳುತ್ತೆ.
ಪೂಜೆ ಇರ್ಬೋದು ಅಥವಾ ಧಾರ್ಮಿಕ ಸ್ಥಳಗಳಿಗೆ ದೇವಾಲಯಕ್ಕೆ ಭೇಟಿ ಕೊಡ್ತೀರಾ ಅಂತ ಹೇಳ್ಬೋದು. ಅಥವಾ ಹೊಸ ಬಿಸ್ನೆಸ್ ಓಪನ್ ಮಾಡ್ತಾ ಇದ್ರು ಕೂಡ 10 ಆಫ್ ವಾಂಡ್ಸ್ ಬಂದಿರುತ್ತೆ, ನೀವು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಸೊ ಈ ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತ ಯಾವುದಾದ್ರೂ ಪೂಜೆ ಅಥವಾ ದಾನ ಧರ್ಮ ಮಾಡ್ತಾ ಇರೋದನ್ನು ಕೂಡ ರಿಪ್ರೆಸೆಂಟ್ ಮಾಡುತ್ತೆ. 8 ಕಾರ್ಡ್ ನನಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವರು ಏನು ಅಂದರೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನೀವು ಒಬ್ಬರೇ ಎಫರ್ಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ಬೋದು. ಸೊ ನಿಮಗೆ ಅದರ್ ಪರ್ಸನ್ ಮೇಲೆ ತುಂಬ ಅಟ್ರಾಕ್ಷನ್ ಇದೆ, ನಿಮ್ಮ ಸೆಲ್ಫ್ ವರ್ತ್ನ ನೀವು ಮರೀತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಕೆಲವ್ರದ್ದು 3 ಆಫ್ ಪೆಂಟಿಕಲ್ಸ್ ಅಂದರೆ ಗ್ರ್ಯಾಜುಯೇಷನ್ ಕಷ್ಟಪಟ್ಟು ಕಂಪ್ಲೀಟಾಗಿ ಮಾಡಿರೋದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಮುಗಿಯುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ರಿ, ಸೊ ಮುಗಿಸಿದ್ದೀರಾ, ಕಂಗ್ರಾಟ್ಸ್ ಹೇಳ್ತೀನಿ ನಾನು. ಬಿಲೀವಿಂಗ್ ಕ್ರಿಯೇಟರ್ ಅಂತ ಹೇಳ್ತೀನಿ ನಾನು. ತುಂಬ ದೇವ್ರ ಬಗ್ಗೆ ನಿಮಗೆ ಇತ್ತೀಚೆಗೆ ಜಾಸ್ತಿ ಭಕ್ತಿ ಉಂಟಾಗಿದೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. 3 ಆಫ್ ಪೆಂಟಿಕಲ್ಸ್ ಫಾಲಿಂಗ್ ಇನ್ ಲವ್ ಅಂತ ಹೇಳುತ್ತೆ. ಯಾರೋ ನಿಮ್ಮ ಲೈಫಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ, ನಿಮಗೆ ಕ್ಲಾಸ್ಮೇಟ್ಸ್ ಇರ್ಬೋದು, ಕೋವರ್ಕರ್ ಇರ್ಬೋದು. ಸೊ ಏನೋ ಅವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ಬೋದು ಕೆಲವ್ರಿಗೆ. 9th ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಬಿಲೀವ್ ಇನ್ ಕ್ರಿಯೇಟರ್ ಅಂತ ಹೇಳ್ತೀವಿ. ಆಸ್ಕ್ ಅಬೌವ್ ಸೋ ಬಿಲೋ, ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ದೇವ್ರ ಹತ್ರ ಕೇಳಿ ಅವ್ರು ನಿಮಗೆ ಗ್ರ್ಯಾಂಟ್ ಮಾಡ್ತಾರೆ. ಆ ಥರ ವೈಬ್ರೇಷನ್ ಇದೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಯಾವಾಗಲೂ ಒಳ್ಳೇದು ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ. ವರ್ಕ್ ಆ್ಯಂಡ್ ಕ್ಲೈಂಟ್, ನಿಮಗೆ ಕೆಲಸ ಇಲ್ಲ ಅಂದರೂ ನನ್ನ ಕೆಲಸ ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಕೆಲಸ ಬೇಗ ಸಿಕ್ಬಿಡುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಮೇ ಬಿ ಗ್ರಹಗಳ ರೆಟ್ರೋಗ್ರೇಷನ್ ಇರೋದ್ರಿಂದ, ಅದು ಪಥಚಂದನನೇ ಅಂತ ಕೂಡ ಕರಿತೀವಿ, ಅದು ಚೇಂಜ್ ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಫ್ಯಾಮ್ಲಿ ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಡ್ರಾಸ್ಟಿಕ್ ಚೇಂಜಸ್ನ ನೋಡ್ತೀರಾ. ಸೊ ನಿಮಗೆ ನಾನು ಫಸ್ಟ್ ಕಾರ್ಡಲ್ಲೇ ಒಂದು ವಿಷಯ ಹೇಳಬೇಕಾಗಿತ್ತು. ಏನಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ರಿಲೇಟಿವ್ಸಲ್ಲಿ ಯಾರಾದರೂ ಎಕ್ಸ್ಪೈರ್ ಆಗ್ಬೋದು. ಸೊ ಗ್ರೇವಿಯಾರ್ಡ್ ಅಲ್ಲಿಗೆಲ್ಲ ಹೋಗ್ಬೋದು ನೀವು ಅಂತ ಹೇಳ್ತಾ ಇದೆ. ಭಯ ಪಡೋ ವಿಷಯ ಇಲ್ಲ, ನಿಮ್ಗೆ ತುಂಬ ಹತ್ತಿರ ಅಂತ ಹೇಳಲ್ಲ ನಾನು, ತುಂಬ ದೂರನೂ ಹೇಳಲ್ಲ. ಕಾರ್ಡಲ್ಲಿ ಇದೆ ಯಾರಾದರೂ ಎಂಡ್ ಆಫ್ ಲೈಫ್ ಆಗ್ಬೋದು ಅಂತ. ಸೊ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ, ನಾನು ಇರೋ ವಿಷಯನ ಆಲ್ರೆಡಿ ಆಗಿರ್ಬೋದು, ಮುಂದೆ ಕೂಡ ಆಗಿರ್ಬೋದು. ಕೆಲವ್ರಿಗೆ ನಾನು 10th ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಡ್ರೀಮಿಂಗ್ ಆಫ್ ಸಮಥಿಂಗ್ ಹೇಳುತ್ತೆ, ಸಕ್ಸಸ್ ಆ್ಯಂಡ್ ಫೇಮ್ ಹೇಳ್ತೀನಿ. 9 ಆಫ್ ಕಪ್ಸ್ ಅಂದರೆ ನಿಮ್ಮದು ಡ್ರೀಮ್ಸ್ ಕಮ್ಸ್ ಟ್ರೂ, ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಅಚೀವ್ ಮಾಡ್ತೀರಾ. ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಏನಾದರೂ ಇದೆ, ವೈರಲ್ ಆಗುತ್ತೆ ಅಂತ ಹೇಳ್ಬೋದು. ಫೇಮ್ ಆ್ಯಂಡ್ ಸಕ್ಸಸ್. ಅವಾರ್ಡ್ ಅಂತ ಹೇಳ್ತೀನಿ, ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೀವು ಸಿಂಗರ್ ಇದ್ದರೆ, ಡ್ಯಾನ್ಸರ್ ಇದ್ದರೆ ಅದಕ್ಕೊಂದು ವೇದಿಕೆ ಸಿಗುತ್ತೆ ನಿಮಗೆ. ಸೊ ಫೇಮಸ್ ಆಗೋ ಕಾಲ ಅಂತಲೇ ಕರಿಬೋದು. ಕಾನ್ಫಿಡೆಂಟ್ ಆಗಿರಿ, ಗುಡ್ ಥಿಂಗ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿ. ಸೊ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ಬೋದು. 9 ಆಫ್ ಕಪ್ಸ್ ಇದೆ. ಖಂಡಿತವಾಗ್ಲೂ ನೀವು ಯಾರಾದರೂ ಮದುವೆಗೆ ಟ್ರೈ ಮಾಡ್ತಾ ಇರೋರಿಗೆ ಒಳ್ಳೆ ಸಂಬಂಧಗಳು ಬರುತ್ತೆ. ತುಂಬ ಒಳ್ಳೆ ಸಂಬಂಧಗಳು, ಹುಡುಗ ಆಗಲಿ ಹುಡುಗಿ ಆಗಲಿ ನಿಮ್ಮ ಮನೆ ಬಾಗಿಲವರೆಗೂ ಹುಡ್ಕೊಂಡು ಬರ್ತಾರೆ. ಬಟ್ ನೀವು ಮಿಸ್ ಆಪರ್ಚುನಿಟೀಸ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳುತ್ತೆ. ಯಾಕಂದರೆ ಸೊ ತುಂಬ ಕನ್ಫ್ಯೂಷನ್ಸ್ ಇದ್ದೀರಾ, ನಿಮಗೆ ಬೇರೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ ಬೇರೆ ಕಡೆಯಲ್ಲಿ. ಸೊ ನಿಮ್ಮ ಮುಂದೆ ಇರೋದು ನಿಮಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ನೀವು ಹುಡುಕ್ತಾ ಇರೋ ವಸ್ತು ನಿಮ್ಮ ಮುಂದೆನೇ ಇರುತ್ತೆ, ಬಟ್ ಬೇರೆ ಎಲ್ಲೋ ದೂರದಲ್ಲಿರೋ ವಸ್ತು ಮೇಲೆ ನಿಮ್ಗೆ ಆಸೆ ಆಗುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ನಾನು ಹೇಳೋದೇನೆಂದರೆ ನಿಮ್ಮ ಸುತ್ತಮುತ್ತನೇ ಒಳ್ಳೆಯ ವ್ಯಕ್ತಿಗಳಿರ್ತಾರೆ, ನಿಮ್ಮ ಸುತ್ತಮುತ್ತ ಇರೋದ್ರಿಂದನೇ, ಗೊತ್ತಿರೋದ್ರಿಂದನೇ ಆಫರ್ಸ್ ಬಂದಿರುತ್ತೆ. ಸೊ ನಾವು ಸಿಕ್ಕಿರೋದ್ರಲ್ಲಿ ಖುಷಿ ಪಡೋದನ್ನು ನಾವು ಯಾವಾಗ ಕಲ್ಕೊಳ್ತೀವಿ ಆವಾಗ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾವಾಗ ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆ ಬೇರೆಯವ್ರ ಲೈಫ್ ಜೊತೆ ನಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಟರೆ, 3 ಆಫ್ ಪೆಂಟಿಕಲ್ಸ್ 10 ಆಫ್ ವಾಂಡ್ಸ್ ಏನು ಅಂದರೆ ಅವ್ರು ಹಂಗಿದ್ದಾರೆ, ಅವರು ಆ ಥರ ಇದ್ದಾರೆ, ಅವ್ರು ಅದನ್ನು ತೊಗೊಂಡ್ರು ಇದನ್ನು ತೊಗೊಂಡ್ರು, ಅವ್ರ ಮದುವೆ ಆ ಥರ ಮಾಡಿಕೊಂಡ್ರು, ಅವ್ರ ರಿಸೆಪ್ಷನ್ ಈ ಥರ ಮಾಡಿಕೊಂಡ್ರು. ಸೊ ಅದನ್ನೆಲ್ಲ ನಿಮ್ದು ಆಲ್ರೆಡಿ ಎಂಗೇಜ್ಡ್ ಆಗಿದ್ದರೆ ಅದನ್ನೆಲ್ಲ ಫ್ರೆಷರ್ನ ಅದರ್ ಪರ್ಸನ್ ಮೇಲೆ ತುಂಬಬೇಡಿ, ಹಾಕಬೇಡಿ, ಬರ್ಡನ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ದೇವ್ರ ಮೇಲೆ ನಂಬಿಕೆ ಇರಲಿ. ಸ್ಪೆಷಲಿ ಈ ವರ್ಷ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತೆ. ವಿಶ್ ಗ್ರ್ಯಾಂಟೆಡ್ ಅಂತ ಕೂಡ ಕಾರ್ಡ್ ಹೇಳುತ್ತೆ.
ಕೆಲವ್ರಿಗೆ ನಾನು ಫಸ್ಟ್ ಕಾರ್ಡ್ ಬಗ್ಗೆ ಹೇಳ್ಬಿಡ್ತೀನಿ. 10 ಆಫ್ ಸೋರ್ಸ್ ಬಂದಿದೆ. ಬಟ್ ಸ್ವಲ್ಪ ಆ ವ್ಯಕ್ತಿ ಹೋದ್ಮೇಲೆ ನಿಮ್ಗೆ ಸ್ವಲ್ಪ ನೋವು ಥರ ಆಗಿದೆ. 10 ಆಫ್ ಸೋರ್ಸ್ ಸಪ್ರೇಷನ್ನು ಹೇಳುತ್ತೆ, ಎಂಡ್ ಆಫ್ ರಿಲೇಷನ್ಶಿಪ್ ಹೇಳುತ್ತೆ. ಈ ವ್ಯಕ್ತಿ ಜೊತೆ ನಾನು ಇರೋಕ್ಕಾಗಲ್ಲ ಅಂತ ಒಬ್ಬ ವ್ಯಕ್ತಿಯಿಂದ ದೂರ ಆಗೋದನ್ನು ಹೇಳುತ್ತೆ ಫಸ್ಟ್ ಕಾರ್ಡು. ಸೊ ಡೆತ್ ಆಫ್ ಸಮ್ವನ್ ಅಂತ ಹೇಳುತ್ತೆ, ಯಾರಾದರೂ ಎಕ್ಸ್ಪೈರ್ ಕೂಡ ಆಗಿರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬಂಡನ್ಸ್ ಬರುತ್ತೆ, ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ಅಂತ ಕೂಡ ಹೇಳುತ್ತೆ. ನಿಮ್ಮ ಎಮೋಷನ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ, ತುಂಬ ಮನಸ್ಸು ಕಾನ್ಸ್ಟೆಂಟ್ ಆಗಿರಲ್ಲ, ತುಂಬ ಅಟ್ರಾಕ್ಷನ್ಸ್ಗೆ ಒಳಪಡ್ತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ.